ರೀತಿ ಸಪ್ರೇಟ್ ಆಗಿದೆ. ಬೇಯಿಸಿಡೋಣ, ಸುಮಾರು ಸ್ಟೋರ್ ಮಾಡಿಡೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಆರೋಗ್ಯವಾಗಿದ್ರ ಅಂತೇಳಿ ಭಾವಿಸ್ತಾ ಇವತ್ತಿಗೆ ಇಲ್ಲೊಮ್ಮೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತಂದ್ರೆ ಹೋಮ್ ಮೇಡ್ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತ. ಸೊ ಅದಕ್ಕೆ ನಾನು ಸ್ವಲ್ಪ ಈ ಮುಂಚೆನೂ ಲಾಗಲ್ಲಿ ಹಾಕ್ಬೇಕು ಅನ್ಕೊಂಡೆ, ಬಟ್ ಹಾಕಿಲ್ಲ. ಇವತ್ತೇನಪ್ಪಾ ಅಂತಂದ್ರೆ ಸ್ವಲ್ಪ ಸ್ಪೆಷಲ್ ಅಂತಂದ್ರೆ ನಾವು ಈ ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲಿಂದ ಎಷ್ಟು ಪನ್ನೀರ್ ಬರುತ್ತೆ ಅಂತ ನೋಡೋಣ ಅಂತ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಇವತ್ತು 1 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಸೊ ಈ 1 ಲೀಟ್ರ್ ಹಾಲಿದೆ. ನಾನು ಇದನ್ನು ಸೋಸ್ಕೊಳ್ತೀನಿ, ಯಾಕೆಂತಂದರೆ ಮನೆ ಹಾಲಲ್ವಾ, ಇದು ಯಾವುದೇ ರೀತಿ ಡೈರೆಕ್ಟಾಗಿ ಕರೆದಿರೋದ್ರಿಂದ ಹಸುದು ಕೂದಲು ಆಗಿರ್ಬೋದು ಏನಾದರೂ ಬರ್ಬೋದು ಅಂತೇಳಿ ನಾನು ಡೈರೆಕ್ಟಾಗಿ ಹಾಕೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಇದೀಗ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಸೊ 1 ನಿಂಬೆಹಣ್ಣು ತೊಗೊತೀನಿ, ಸಾಕಾಗುತ್ತೆ ಅನಿಸುತ್ತೆ. ಬೇಕಾದರೆ ಇನ್ನೊಂದು ಇಟ್ಕೊಳ್ಳೋಣ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನನಗೆ ಇಷ್ಟು ಜ್ಯೂಸು ಸಿಕ್ಕಿದೆ, ಸುಮಾರು ಆಯ್ತಿದ್ದೇನೆ. ಎಷ್ಟು ಮಾಡಿದ್ದೀನಿ. ಸೊ ಇದು ಬಿಸಿ ಹಾಗೆ ಕೆನೆ ಗಟ್ಲಿಕ್ಕೆ ಬಿಡಬಾರ್ದು ಅಷ್ಟೇ. ಈ ಥರದ್ದೊಂದು ಸ್ಪೂನ್ ತೊಗೊಳ್ಳೋಣ. ಯಾವಾಗಲೂ ಡೈರೆಕ್ಟ್ ಹಾಲಲ್ಲೇ ಮಾಡ್ತಿದ್ದೆ, ಬಟ್ ಈ ಸರಿ ನೋಡೋಣ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಏನಾದರೂ ಜಾಸ್ತಿ ಬರ್ಬೋದಾ ಅಂಥೇಳಿ ಪನ್ನೀರು ಟ್ರೈ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡೋದ್ರಿಂದ ಅಂತ. ಸೊ ಅಷ್ಟರಲ್ಲಿ ಏನಪ್ಪ ಅಂತಂದರೆ ನಾನು ಈ ರೀತಿ ವೈಟ್ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಈ ರೀತಿ ವೈಟ್ ಕಾಟನ್ ಬಟ್ಟೆ ಆದರೆ ಕ್ಲೀನಾಗಿರುತ್ತೆ, ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅಂತೇಳಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಈ ರೀತಿ ಎಲ್ಲರ ಮನೆಯಲ್ಲೂ ಇರುತ್ತೆ, ಸಾವಿಗೆ ಬಸಿಯೋ ಮನೆ ಅಂತ ಹೇಳ್ತಾರೆ. ಸೊ ಇದಿತ್ತು ಅಂತಂದರೆ ಓಕೆ, ಇಲ್ಲ ಅಂದರೆ ಡೈರೆಕ್ಟಾಗಿ ನಾವು ಇಟ್ಕೋಬೋದು ಈ ಬಟ್ಟೆ ಹಾಕ್ಬಿಟ್ಟು. ಸೊ ನಾನು ಈ ರೀತಿ ಇಟ್ಕೊಂಡಿರ್ತೀನಿ. ಈ ರೀತಿ ಇಟ್ಕೊಂಡು ಈ ಕಾಟನ್ ಬಟ್ಟೆನ ಈಗ ಹಾಕ್ಕೊಳ್ತೀನಿ, ಬಸ್ಕೊಳ್ಳುತ್ತೆ ನೀಟಾಗಿ. ಈ ರೀತಿ ನಾವು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಸೊ ಈ ರೀತಿ ಇಟ್ಟಿರ್ತೀನಿ. ಟೈಮ್ ಆಯಿತಾ, ಸೊ ನಾವು ಕೆನೆ ಇಡ್ಲಿಕ್ಕೆ ಬಿಡಬಾರ್ದು. ಸೊ ಈ ರೀತಿ ನಾವು ಸ್ಟಿರ್ ಮಾಡ್ತಾನೆ ಇರಬೇಕಾಗತ್ತೆ ನಿಧಾನವಾಗಿ. ಮನೆ ಹಾಲಲ್ವಾ, ಸೊ ಯಾವುದೇ ರೀತಿ ಮಿಕ್ಸಿಂಗ್ ಇಲ್ಲ, ಸ್ವಲ್ಪ ತಿಕ್ಕಾಗಿದೆ. ನೋಡೋಣ 1 ಲೀಟ್ರ್ ಹಾಲಿಗೆ ಎಷ್ಟು ಬರುತ್ತೆ ಅಂತೇಳಿ. ಈ ಟೈಮಲ್ಲೇ ಒಂದು ಟಿಪ್ಸ್ ಕೊಡೋಣ ಅಂತ ನಿಮಗೆ. ನಾವೀಗ ಹಾಲು ಪಾಯಸ ಶಾವಿಗೆ ಪಾಯಸ ಅಂತೇಳಿ ಮಾಡ್ತೀವಲ್ವಾ, ಈ ಶಾವಿಗೆ ಪಾಯಸ ಮಾಡಿದಾಗ ಅದೇನು ಮಾಡುತ್ತೆ, ಮಾಡೋ ಟೈಮಲ್ಲೆಲ್ಲ ನಮ್ಮ ಅದಕ್ಕೇ ಇರುತ್ತೆ. ಅಂದರೆ ಅದೇ ಇನ್ನು 1 ಅವರು ಅಥವಾ 1/2 ಅವರ್ ಬಿಟ್ಟು ನಾವು ನೋಡಿದ್ರೆ ಅದು ಗಟ್ಟಿ ಆಗುತ್ತೆ. ನೀವು ಎಷ್ಟೇ ತೆಳ್ಳಗೆ ಮಾಡ್ತೀನಿ ಅಂದ್ರೂ ಗಟ್ಟಿ ಆಗುತ್ತೆ. ಸೊ ಇದು ಹಾಗೇ ನಾವು ಮಾಡಿರೋ ಆ ಒಂದು ಥಿಕ್ನೆಸ್ಸಲ್ಲೇ ಇರಬೇಕು ಅಂತಂದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು 1 ಡ್ರಾಪ್ ನಾವು ಲೆಮನ್ ಜ್ಯೂಸನ್ನು ಹಾಕೋದ್ರಿಂದ, ನಿಂಬೆಹಣ್ಣಿನ ಒಂದು ರಸ ಹಾಕೋದ್ರಿಂದ ಆ ಒಂದು ಥಿಕ್ನೆಸ್ ಹಾಗೇ ಉಳಿದಿರುತ್ತೆ. ಡ್ರಾಪಷ್ಟು ಹಾಕ್ತೀನಿ, ಆಯಿತಾ. ಇದು ಕೆನೆಗಡ್ತಾ ಇದೆ. ಇದು ಇವಾಗಲೇ ಇದು ಸ್ಟಾರ್ಟ್ ಆಗುತ್ತೆ ಹೊಡಿಲಿಕ್ಕೆ.
ನಾವು ಇದನ್ನು ಒಮ್ಮೆನೇ ಹಾಕಿದ್ರೆ ಏನಪ್ಪ ಅಂತಂದರೆ ಒಂದೇ ಸಲ ಅದು ಅಷ್ಟು ಹೊಡೆದ್ಬಿಟ್ಟು ಒಂದೇ ಸಲ ಬಂದುಬಿಡುತ್ತೆ. ಸೊ ಗಟ್ಟಿ ಆಗಿಬಿಡುತ್ತೆ. ಸೊ ನಾವು ಈ ರೀತಿ ಗ್ಯಾಪ್ ಕೊಟ್ಟು ಹಾಕೋದ್ರಿಂದ ಬಿಡಿ ಬಿಡಿ ಆಗಿರುತ್ತೆ, ನಮಗೆ ಅದು ಸೋಸ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ. ಅಷ್ಟು ನಿಂಬೆಹಣ್ಣು ಹಾಕಿದ್ರೂ ಹಾಲು ಕೆಡ್ತಾ ಇಲ್ಲ ಅಂತ. ಇಷ್ಟು ನಿಂಬೆಹಣ್ಣು ಹಾಕಿದ್ರೂ ನೋಡಿ ಒಂದು ಸ್ವಲ್ಪನೂ ಹಾಲು ಹೊಡಿತಾ ಇಲ್ಲ. ನೋಡೋಣ. ಇವಾಗ ಸ್ವಲ್ಪ ಹೊಡಿತಾ ಇದೆ, ಕಾಣಿಸುತ್ತಾ ನೋಡಿ, ಸೌಡಲ್ಲೆಲ್ಲ ಹಾಗೆ ಕೂತಿದೆ. ನೋಡಿ ಎಸ್ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ನಂಗೆ ಲೆಮನ್ ಅದೇ ಸಾಕಾಗುತ್ತೆ, ಮತ್ತೇನು ಹಾಕ್ಕೋಬೇಡಿ. ಇನ್ನು ಸ್ವಲ್ಪ ಹಾಕ್ತೀನಿ ಆಯಿತಾ. ನನಗೆ ಅದು ತೊಗೊಂಡಿದ್ನಲ್ಲ ಒಂದು ಲೆಮನ್ನೇ ಸಾಕಾಗುತ್ತೆ, ಮತ್ತೇನು ತೊಗೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾನು ಬರಲ್ಲ ಅಂತ ಅಂದ್ಕೊಂಡೆ, ಇಲ್ಲ ಬಂತು, ಅಡ್ಡಿ ಇಲ್ಲ, ಚೆನ್ನಾಗಿ ಬಂದಿದೆ. ನೋಡಿ ಈ ಹಾಲು ಮತ್ತು ಈ ನಮಗೇನು ಪನ್ನೀರ್ ಅಂತ ಹೇಳ್ತೀವಲ್ಲ ಅಥವಾ ಹಾಲು ಹೊಡೆದಿದೆಯಲ್ಲ, ಇದು ಸಪ್ರೇಟ್ ಆಗುತ್ತೆ. ಈ ರೀತಿ ಗೊತ್ತಾಗುತ್ತೆ, ನೀರು ಮೇಲ್ಗಡೆ ನೀರು ಥರ ಬರ್ತಿರುತ್ತೆ, ಹಾಲೇ ಬೇರೆ ನೀರೇ ಬೇರೆ ರೀತಿ ಆಗುತ್ತೆ ನೋಡಿ. ಸೊ ಇಲ್ಲಿವರೆಗೂ ಸಹಿತ ನಾವು ಇದನ್ನು ಚೆನ್ನಾಗಿ ಇದು ಮಾಡ್ಕೊಳ್ತಾ ಇರಬೇಕು. ಇದು ತುಂಬ ದಪ್ಪ ಹಾಲಲ್ವ, ಮನೆ ಹಾಲು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಸಿಗ್ಬೋದು ನಮಗೆ. ನೋಡೋಣ, ಇನ್ನೊಂದು 2 ಮಿನಿಟ್ಸ್ ಟ್ರೈ ಮಾಡೋಣ. ಸೊ ಹಾಗಿದೆ ನೋಡಿ, ನಿಮಗೆ ಆಗಲೇ ಹಾಲು ತೋರಿಸಿದ್ದೆ ನಾನು ಹೇಗಿತ್ತು ಅಂತ. ಈಗ ಹಾಲು ಇದು ನೋಡಿ ತಿಕ್ನೆಸ್ಸು. ಸೊ ಈ ರೀತಿ ಸಪ್ರೇಟ್ ಆಗಿದೆ, ಗೊತ್ತಾಗುತ್ತಲ್ವ, ನೀರು ಥರ ಬಂದಿದೆ. ಸೊ ಇದು ಹಾಕಿದೆ, ನಾನು ಇದನ್ನು ಆಫ್ ಮಾಡ್ಕೊಳ್ತೀನಿ. ಈಗ ಈ ಒಂದು ನಾನು ತೊಗೊಂಡಿದ್ನಲ್ವ ಸ್ಟ್ರೈನರ್ ಥರ, ಸೊ ಇದಕ್ಕೆ ನಾನು ಇದನ್ನು ಬಸ್ಕೊಳ್ತೀನಿ. ಪ್ಲಾಸ್ಟಿಕ್ ಇಟ್ಬಿಟ್ಟಿದ್ದೆ, ಭಯ ಆಯಿತು ಎಲ್ಲಿ ಸುಟ್ಟೋಗ್ಬಿಡ್ತು ಅಂತ. ನೋಡಿ ಇಷ್ಟು ನಮಗೆ ಸಿಕ್ಕಿದೆ, ತುಂಬ ಸಿಕ್ಕಿದೆಯಲ್ಲ, ಚೆನ್ನಾಗಿ ಸಿಕ್ಕಿದೆ. ಕೋಲು ಸೊ ಏನಮ್ಮ ಕೋಲು? ಹೌದಾ? ಪಾಚಿದ್ರಾ? ಬ್ಯಾಟು ನೋಡಿ ಈ ರೀತಿ. ಓ ಏನಮ್ಮ? ಬಂದೆ ಈ ಥರ ಮಾಡಿ
ನೋಡಿ ಊಟ ಇಷ್ಟು ಬೆಳಗ್ಗೆನೆ ಊಟ ಬೇಕಾ? ಈ ರೀತಿ ನಾನು ಫೋಲ್ಡ್ ಮಾಡಿ ಇಡ್ತಿದ್ದೀನಿ. ಓಕೆ ಓಕೆ ತಗೋಬರ್ತೀನಿ. ಇದು ವೆಯ್ಟ್ ಸಾಕಾಗುತ್ತಲ್ವ? ಓಕೆ ಇದನ್ನು ಇಡ್ತಾ ಇದ್ದೀನಿ. ಇದನ್ನು ಒಂದು 2 hours ನಾನು ರೆಸ್ಟಿಗೆ ಬಿಡ್ತೀನಿ. ಒಂದು 2 hours ಬಿಟ್ಬಿಡೋಣ. ನೋಡಿ ಇರೋ ಒಂದು ವಾಟರ್ ಕಂಟೆಂಟ್ ಕೂಡ ಇದರಲ್ಲಿ ಬಂದಿರುತ್ತೆ. ನಾನು ಅವಾಗಲೇ ಮಾಡಿಟ್ಟು ನೋಡೋಣ ಹೇಗೆ ಬಂದಿದೆ. ಇಲ್ಲಿ ಇದನ್ನು ತೆಗಿತಾ ಇದ್ದೀನಿ. ವೆಯ್ಟ್ ನೋಡಿ ನೀರು ಎಕ್ಸ್ಟ್ರಾ ಬಂದಿದೆ. ಟೂ ಅವರ್ಸ್ ಬಿಟ್ಟಿದ್ದೀನಿ. 2.5 hour ಆಗಿದೆ. ನೋಡೋಣ ಹೇಗೆ ಬಂದಿದೆ ಅಂತೇಳಿ. ಚೆನ್ನಾಗಿ ಬಂದಿದೆ ಅಲ್ವಾ? ನೋಡೋಣ. ಚೆನ್ನಾಗಿ ಇದನ್ನು ಸ್ಟೋರ್ ಮಾಡಿಡೋಣ. ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡೋದ್ರಿಂದ ಸುಮಾರು ದಿನ ನಾವು ಇಡ್ಬೋದು. ಸುಮಾರು ಅಂತಂದ್ರೆ ಮಾಮೂಲಿ ಬೇರೆ ಎಲ್ಲ ತಂದಾಗ ಇಡ್ತೀವಲ್ವ, ಅದೇ ರೀತಿನೇ ಒಂದು ವೀಕ್ ಅನ್ಕೊಂತೀನಿ. ರೀತಿ ಏರ್ ಟೈಟ್ ಕಂಟೈನರ್ ನಾನು ಸ್ಟೋರ್ ಮಾಡಿರ್ತೇನೆ. ಒಂದು 30 ಕ್ಯೂಬ್ಸ್ ಏನೋ ಸಿಕ್ಕಿದೆ ನನಗೆ. ನೋಡಿದ್ರಲ್ಲ, ಈ ಒಂದು ಹೋಮ್ ಮೇಡ್ ಪನ್ನೀರ್ ನಿಮಗೆ ಈಸಿ ಮತ್ತು ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಈ ಒಂದು ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.